ನಮ್ಮ ದೋಸ್ತನ ಅಣ್ಣನ ಮಗನ ಲಗ್ನ ಇತ್ತು. ಅವ್ನು ನಮ್ಮ ದೋಸ್ತನ ಅಣ್ಣನ ಮಹಾ ಕಂಜು ಸುಳೆ ಮಗ. ಪಾಪ ಅವ ನಮ್ಮ ದೋಸ್ತನ ಅಣ್ಣನ ಮಗಾರ ಈಗಿನ ದುನಿಯಾದ ಹುಡುಗ ಅದನ್ನ ಮಾಡಬೇಕು, ಡಿಜೆ ಹಚ್ಬೇಕು, ಮೆರವಣಿಗೆ ಮಾಡಿಸ್ಬೇಕು, ಪಟಾಕಿ ಹಾರಿಸ್ಬೇಕು, ಗರ್ನಲ್ ಹಾರಿಸ್ಬೇಕು, ಏನೇನೋ 108 ಆಸೆ ಇಟ್ಕೊಂಡಿದ್ದಾವ. ಅವ ಅವರಪ್ಪ ನೋಡಿದ್ರೆ ಎದಕ್ಕೂ ಹಾಯಿಸ್ಕೊಡೋಲ್ಲ. ಬೆಂಡು ಭಜಂತ್ರಿನೂ ಬೇಡ ನಮಗೆ ಅವ ಆ ಲೆವೆಲ್ಗೆ ವಿಚಾರ. ಆಟ ಹಿಡ್ದ ನಮ್ಮ ದೋಸ್ತನ ಮಗ. ಏನಪ್ಪ ನೀನು ಹಿಂಗಾದ್ರೆ ಹೆಂಗಿದೆ, ಭಜಂತ್ರಿ ಇಲ್ಲ ಅಂದ್ರೆ ಹೆಂಗಪ್ಪ, ಭಜಂತ್ರಿ ಬೇಕೇ ಬೇಕು ಲಗ್ನಕ್ಕೆ, ನೀ ಹೇಳ್ಬಾ ಅಂತ. ನಾನು ಅವ್ರ ಕಟ್ಟಿ ಮಗ ಕುಂತಿದ್ದೆ. ಏನ ಕೆಲಸ ಹಿಂಗಿಂದ ಅಂತ. ಏನಿಲ್ಲ 10 ಗಾಡಿನ ಒಟ್ಟು ಭಜಂತ್ರಿಯರಿಗೆ ಹೇಳಿ ಬರೋಣ ಬಾ ಅಂತಂದ. ಹೋದಿಲ್ಪ ಭಜಂತ್ರಿಯರಿಗೆ ಹೇಳಕ್. ಭಜಂತ್ರಿ ಒಬ್ಬ ಅಧ್ಯಕ್ಷ ಇದ್ದಾಗ ಕರೆದ್ವಿ. ಅವ ಬಂದ, ಬುಕ್ಕ ತೊಗೊಂಬಂದ. ಅವ ಏನಪ್ಪ ನಿಮ್ದು ರೇಟ್ ಏನು ಕೇಳಿದ. ಅವನಿಗೆ ಬುಕ್ ತೋರಿಸಿದ. 25 ಮಂದಿ ಬರ್ತೀವ್ರಿ, ಕೆಂಪು ಡ್ರೆಸ್ ಹಾಕೊಂತೀವಿ, ಅಲ್ಲಿ ಟಾಪಿಕ್ ಇರ್ತದೆ, 25 ಮಂದಿ ಬೆಂಡು ಭಜಂತ್ರಿ ಬಾರಿಸ್ತೀವಿ, 30,000 ರೂಪಾಯಿ ಆಕತ್ರಿ 2 ತಾಸಿಗೆ ಅಂದ. ಇದಕ್ಕಿಂತ ಕಡಿಮೆ ಇಲ್ಲ. ಮತ್ತೊಂದು ಪಾನ್ ಹೊಡಿಸಿದ, ಅದನ್ನ ಫೋಟೋ ತೋರಿಸಿದ. 10 ಮಂದಿ ಬರ್ತೀವ್ರಿ, ಹಸಿರು ಡ್ರೆಸ್ ಹಾಕೊಂಡು 1.5 ತಾಸು ಬಾರಿಸ್ತೀವಿ, ಬರೀ 15,000 ರೂಪಾಯಿ ಕೊಡಿ ಸಾಕು. ಇದಕ್ಕಿಂತ ಕಡಿಮೆ ಇಲ್ಲ. ಮತ್ತಲ್ಲ ಕಾಕಿ ಡ್ರೆಸ್ ಹಾಕೊಂತೀವ್ರಿ, 6 ಮಂದಿ ಬರ್ತೀವಿ, ಬರೀ 10,000 ರೂಪಾಯಿ ಕೊಡಿ ಸಾಕು, 1 ತಾಸು ಬಾರಿಸ್ತೀವಿ, ಅದಕ್ಕಿಂತ ಹೆಚ್ಚಿಗೆ ಬಾರಿಸಾಕ. ನಮ್ಮ ದೋಸ್ತನ ಹಣ್ಣಗೆ ತಲೆನೇ ಗಿರ್ರಂತ. ಏ ಡ್ರೆಸ್ ಬೇಡುವ ಮಾರಾಯ, 100 ರೂಪಾಯಿ ಕೊಡ್ತೀನಿ, ಚಡ್ಡಿನಾಗ ಬಂದು ಬಾರಿಸ್ರ